ಓಕೆ ಫ್ರೆಂಡ್ಸ್, ಇವತ್ತು ಕೂಡ TET 2023 ನಲ್ಲಿ ಕೇಳ್ತಕ್ಕಂಥ ಕೆಲವು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ಅನ್ನ ಜಸ್ಟ್ ನಾನು ರೀಡ್ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. 315 ಮಾಸಾಹ ಆಗಿ ಹೊಂದಿರುವ ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ವಿಸ್ತರಣೆಯು ಕ್ರಮವಾಗಿ. ಅಂದ್ರೆ 315 ಮಾಸಾಹ, ಮಾಸಾಹ ಇಸ್ ನಥಿಂಗ್ ಬಟ್ SCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕನ್ನಡದಲ್ಲಿ ನಾವು ಮಾಸಾಹ ಅಂತ ಹೇಳ್ತೀವಿ. 315 ಮಾಸಾಗಿ ಹೊಂದಿರುವ ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ವಿಸ್ತರಣೆಯು ಕ್ರಮವಾಗಿ. 315 SCF ಹೊಂದಿರೋ ಎರಡು ನಂಬರ್ಗಳಿದ್ದಾವೆ. ಆ ಎರಡು ನಂಬರ್ಗಳ ಅವಿಭಾಜ್ಯ ವಿಸ್ತರಣೆ ಈ ರೀತಿ ಇದೆ. ಮೊದಲನೇ ನಂಬರು 2 to the power of 3 ಇಂಟು 3 to the power of 2 ಇಂಟು 5 to the power of 2 ಇಂಟು 7 to the power of m ಇದೆ. ಇನ್ನೊಂದು ನಂಬರ್ ಇದೆ, ಆ ನಂಬರ್ದು ಅವಿಭಾಜ್ಯ ವಿಸ್ತರಣೆ ಏನಿದೆ ಅಂದ್ರೆ 3 to the power of k ಇಂಟು 5 ಇಂಟು 7. ಆದರೆ ಅವುಗಳಲ್ಲಿ ಕೆ ಮತ್ತು ಎಂ ನ ಬೆಲೆಯನ್ನು ಕಂಡುಹಿಡಿಯಿರಿ. ಕೆ ಮತ್ತು ಎಂ ನ ಬೆಲೆಗಳು ಕ್ರಮವಾಗಿ ಏನಾಗಿದೆ? ಆಪ್ಷನ್ 1 ಬಂದ್ಬಿಟ್ಟು 1,1 ಇದೆ. ಆಪ್ಷನ್ 2 ಬಂದ್ಬಿಟ್ಟು 1,2 ಇದೆ. ಆಪ್ಷನ್ 3 ಬಂದ್ಬಿಟ್ಟು 3,1 ಇದೆ. ಆಪ್ಷನ್ 4 ಬಂದ್ಬಿಟ್ಟು 2 ಮತ್ತೆ 2,1 ಇದೆ. ಓಕೆ, ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 315 ಮಾಸಾಗಿ ಹೊಂದಿರುವ ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಕ್ರಮವಾಗಿ 2 to the power of 3, 3 to the power of 2 ಇಂಟು 5 to the power of 2 ಇಂಟು 7 to the power of m ಮತ್ತು 3 to the power of k 5, 7 ಇದೆ. ಅಂದ್ರೆ ಈ ನಂಬರು ಮತ್ತೆ ಈ ನಂಬರ್ದು, ಇದೊಂದು ನಂಬರು ಇದೊಂದು ನಂಬರು, ಇವೆರಡೂ ನಂಬರ್ದು SCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಿದೆ ಅಂದ್ರೆ 315 ಇದೆ. ಇದು ಯಾವ್ದೋ ಒಂದು ನಂಬರ್ ಅಂತ ಅನ್ಕೊಂಬಿಡಿ. ನಂಬರ್ ಯಾವ್ದಾರ ಇರ್ಲಿ, ಇದು ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ 2 to the power of 3, 3 to the power of 2, 5 to the power of 2 ಇಂಟು 7 to the power of m. ಇನ್ನೊಂದು ನಂಬರ್ ಇದೆ, ಯಾವ್ದದು? 3 to the power of k 5 ಇಂಟು 7. ನೋಡಿ, ನಮಗೆ SCF ಅಥವಾ ಮಾಸಾಹ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ SCF ಕಂಡುಹಿಡಿಯಕ್ಕೆ ಒಂದು ಮೆಥಡ್ ಇದೆ. ಅಂದ್ರೆ ಆ ಮೆಥಡ್ ಅಲ್ಲಿ ಇದು ಪ್ರೈಮ್ ಫ್ಯಾಕ್ಟರ್ಸ್ ನಾವು ಬರ್ದಿರೋದು. ಇಲ್ಲಿ ಏನು ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳ್ತೀವೋ ಆ ಮೆಥಡ್ ಅಲ್ಲೇ ಬರೀತಾ ಇರೋದು. ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ SCF ಕಂಡುಹಿಡಬೇಕಾದ್ರೆ ಎರಡೂ ಕಡೆ ಕಾಮನ್ ಆಗಿರೋ ನಂಬರ್ ನೋಡ್ಕೊಬೇಕು. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ 2 to the power of 3 ಇಂಟು 3 to the power of 2 ಇಂಟು 5 to the power of 2 ಇಂಟು 7 to the power of m ಇದೆ. ಇಲ್ಲಿ ಯಾವ್ಯಾವ ಕಾಮನ್ ಇದಾವೆ ನೋಡ್ಕೊಳ್ಳಿ. 2 ಇಲ್ಲ, ಇಲ್ಲಿ ಬಿಟ್ಬಿಡಿ, 2 ಬರೋದೇ ಇಲ್ಲ, ಚಾನ್ಸೇ ಇಲ್ಲ. 3 ಕಾಮನ್ ಇದೆ, 5 ಕಾಮನ್ ಇದೆ, 7 ಕಾಮನ್ ಇದೆ. ಇಲ್ಲಿ ಆಲ್ರೆಡಿ 5 to the power of 2 ಇದೆ, ಇಲ್ಲಿ 5 to the power of 1 ಇದೆ. ಏನು ಇಲ್ಲ ಅಂದ್ರೆ ಪವರ್ 1 ಇರುತ್ತೆ. ಯಾವತ್ತೇ ಆಗ್ಲಿ SCF ಮಾಡ್ಬೇಕಾದ್ರೆ ಎರಡೂ ಕಡೆ ಕಾಮನ್ ಇದ್ದಾಗ ಕಡಿಮೆ ಪವರ್ ಎಲ್ಲಿರುತ್ತೋ ಆ ನಂಬರ್ ತಗೋಬೇಕು. ಇಲ್ಲಿ 5 ಇದೆ, ಇಲ್ಲೂ 5 ಇದೆ. ಇಲ್ಲಿ 5 to the power of 2 ಇದೆ, ಇಲ್ಲಿ 5 to the power of 1 ಇದೆ. ಅಂದ್ರೆ ಕಡಿಮೆ ಇರೋದು ಇಲ್ಲಿದೆ, ಅಂದ್ರೆ ಅದು 5 ಅಂತ ಆಗ್ಬಿಡುತ್ತೆ. ಇಲ್ಲಿ 5 ಏನ್ ಕೇಳಿಲ್ಲ, ಅವ್ರು ಕೇಳಿರೋದು ಕೆ ವ್ಯಾಲ್ಯೂ ಮತ್ತೆ ಎಂ ವ್ಯಾಲ್ಯೂ. ಅಂದ್ರೆ 3 to the power of k ಇದೆ, 7 to the power of m ಇದೆ, ಇದ್ರ ವ್ಯಾಲ್ಯೂ ಕೇಳಿರೋದು. ಅದನ್ನ ಕೇಳಬಹುದು, ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಇಲ್ಲಿ ಹೇಳ್ತಿರೋದು ಕೇಳ್ಕೊಳ್ಳಿ. 5 to the power of 1 ಇದೆ, 5 to the power of 2 ಇದೆ. ಅಂದ್ರೆ ಕಡಿಮೆ ಪವರ್ ಇರೋದ್ರಿಂದ ಈ ನಂಬರ್ 1 ಬಂದ್ಬಿಡುತ್ತೆ. ಇನ್ನು ರಿಮೈನಿಂಗ್ ನೋಡಿ, ಇಲ್ಲಿ 7 to the power of m ಇದೆ, 7 to the power of m ಇದೆ, ಇಲ್ಲಿ 7 to the power of 1 ಇದೆ. ಅಂದ್ರೆ ಹೈಯೆಸ್ಟ್ ಕಡಿಮೆ ಪವರ್ ಅಂದ್ರೆ 1 ಇರೋಕ್ ಚಾನ್ಸ್ ಇರುತ್ತೆ. ನೋಡಿ, ಇಲ್ಲಿ m ಏನ್ ಬೇಕಾದ್ರೂ ಆಗಿರ್ಬೋದು, 1 2 3 4 5 ಏನಾರು ಆಗಿರ್ಬೋದು. ಬಟ್ ಇಲ್ಲಿ 7 ಕಾಮನ್ ಇದೆ, ಇಲ್ಲಿ ಪವರ್ ಜಸ್ಟ್ 7 ಇದೆ, ಅಂದ್ರೆ 7 to the power of 1 ಇದೆ. ಅಂದ್ರೆ 7 ಕಡಿಮೆ ಪವರ್ ಅಂದ್ರೆ ಎಷ್ಟಿರೋಕ್ ಚಾನ್ಸ್ ಇರುತ್ತೆ? 1 ಇರೋಕ್ ಚಾನ್ಸ್ ಇರುತ್ತೆ ತಾನೆ. ಅಂದ್ರೆ ಇವೆರಡು ಸೇಮ್ ಇರ್ಬೇಕು, ಅಂದ್ರೆ ಪವರ್ ಸೇಮ್. ಇಲ್ಲಿ ನೋಡಿ, m ಏನ್ ಬೇಕಾದ್ರೂ ಆಗಿರ್ಬೋದು. 7 to the power of 1 ಇರೋದ್ರಿಂದ m ಏನಾಗಕ್ ಚಾನ್ಸ್ ಇರುತ್ತೆ ಅಂದ್ರೆ 1 ಆಗಕ್ ಚಾನ್ಸ್ ಇರುತ್ತೆ. ಏನಕ್ಕೆ ಕೇಳ್ತಿದೀನಿ ಅಂದ್ರೆ, ಇಲ್ಲಿ SCF ನಾವು ಎರಡಕ್ಕೂ ಬರೀತಿರೋದ್ರಿಂದ ನೋಡಿ, 7 to the power of m, 7 to the power of 1 ಅಂದ್ರೆ ಇಲ್ಲಿ ಕಾಮನ್ ಇರೋದು ಯಾವುದು? 7 ಕಾಮನ್ ಇದೆ. ಇಲ್ಲಿ 7 1 ಟೈಮ್ ಇತ್ತು ಅಂದ್ರೆ ಇಲ್ಲೂ 1 ಟೈಮ್ ಇರೋ ಚಾನ್ಸ್ ಇದ್ದೇ ಇರುತ್ತೆ. ಎಷ್ಟು ಟೈಮ್ ಬೇಕಾದ್ರೂ ಇರ್ಬೋದು. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಪ್ರೈಮ್ ಫ್ಯಾಕ್ಟರೇಷನ್ ತಗೊಂತ ಹೋದಾಗ m ಎಷ್ಟಿರೋ ಚಾನ್ಸ್ ಇರುತ್ತೆ? 1 ಇರೋ ಚಾನ್ಸ್ ಇರುತ್ತೆ. ಅಂದ್ರೆ 7 to the power of 1 ಆಗಿರುತ್ತೆ. ಅದೇ ರೀತಿ ಕೆ ಬನ್ನಿ, ಇಲ್ಲಿ 3 to the power of 2 ಇದೆ, ಇಲ್ಲಿ 3 to the power of k ಇದೆ. ಇಲ್ಲಿ ಕೆ 1 ಆಗಕ್ಕೂ ಚಾನ್ಸ್ ಇರುತ್ತೆ. ಕೆ ಇಲ್ಲಿ 3 to the power of 2 ಅಂದ್ರೆ ಕಾಮನ್ ಆಗಿರೋ 3 ಇರೋದ್ರಿಂದ ನೋಡಿ, ಕಾಮನ್ ಆಗಿ 3 ಇದೆ. ಪವರ್ ಕೆ ಪ್ಲಸ್ ಇಲ್ಲಿ ಎಷ್ಟಿದೆ? 2 ಇದೆ. ನೋಡಿ, ಕೆ ಪ್ಲಸ್ ಅಲ್ಲಿ 3 to the power of 2 ಅಂತ ತಗೊಳ್ಳೋಣ. ಇಲ್ಲಿ 1 ಕೆ 1 ವ್ಯಾಲ್ಯೂ 1 ಆಗಕ್ಕೂ ಚಾನ್ಸ್ ಇರುತ್ತೆ. ಬಟ್ 1 ತಗೊಂಡ್ಬಿಟ್ರೆ ನೋಡಿ, 3 5 15, 15 7 ಎಷ್ಟಾಯ್ತು? 15 7
135 ಆಯ್ತು. ಎಷ್ಟು 135. ನಮಗೆ ಎಸ್ ಸಿ ಎಫ್ ಬಂದಿರೋದು ಎಷ್ಟಪ್ಪ ಅಂದ್ರೆ 315. ಹಂಗಂದ್ರೆ 3 ಟು ದಿ ಪವರ್ ಆಫ್ 1 ಅಂದ್ರೆ ಕೆ 1 ಆಗೋ ಚಾನ್ಸ್ ಇರಲ್ಲ. 3 ಟು ದಿ ಪವರ್ ಆಫ್ 2 ಆದ್ರೆ ಆಗುತ್ತೆ ನೋಡಿ. 3 ಟು ದಿ ಪವರ್ ಆಫ್ 2 ಅಂದ್ರೆ 9 ಆಗಿರುತ್ತೆ. 9 5 45, 45 7 ಎಷ್ಟಾಗಿರುತ್ತೆ ಅಂದ್ರೆ 315 ಆಗಿರುತ್ತೆ. ಹಾಗಾದ್ರೆ ಕೆ ವ್ಯಾಲ್ಯೂ ಎಷ್ಟಾಗಿರೋ ಚಾನ್ಸ್ ಇರುತ್ತೆ? 2 ಆಗಿರೋ ಚಾನ್ಸ್ ಇರುತ್ತೆ. ಎಂ ವ್ಯಾಲ್ಯೂ ಎಷ್ಟಾಗಿರೋ ಚಾನ್ಸ್ ಇರುತ್ತೆ? 1 ಆಗಿರೋ ಚಾನ್ಸ್ ಇರುತ್ತೆ. ಹಾಗಾದ್ರೆ ಏನ್ ಆನ್ಸರ್ ಇರುತ್ತೆ? 2 ಮತ್ತೆ 1. ಅಂದ್ರೆ ಕ್ರಮವಾಗಿ ಕೆ ಮತ್ತೆ ಎಂ ವ್ಯಾಲ್ಯೂಗಳು, ಕೆ ವ್ಯಾಲ್ಯೂ 2 ಆಗಿರುತ್ತೆ, ಎಂ ವ್ಯಾಲ್ಯೂ 1 ಆಗಿರುತ್ತೆ. ಇನ್ನೊಂದ್ಸರಿ ಹೇಳ್ತಿದ್ದೀನಿ ಕೇಳ್ಕೊಂಬಿಡಿ. ಇಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಎಸ್ ಸಿ ಎಫ್ ಬರಿಬೇಕಾದ್ರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ನಾವು ಎಸ್ ಸಿ ಎಫ್ ಬರಿಬೇಕಾದ್ರೆ ಫಸ್ಟ್ ಕಾಮನ್ ಆಗಿರೋ ನಂಬರ್ ನ ತಗೊಬೇಕು. ಕಾಮನ್ ಆಗಿರೋ ನಂಬರ್ ನ ತಗೊಂಡ್ಮೇಲೆ ವಿತ್ ಲೋಯೆಸ್ಟ್ ಪವರ್ ತಗೊಬೇಕು. ಕಡಿಮೆ ಪವರ್ ನ ತಗೊಂಡು ನಾವು ಎಸ್ ಸಿ ಎಫ್ ನ ಬರಿಬೇಕು. ಇಲ್ಲಿ 7 ಕಾಮನ್ ಇದೆ, ಇಲ್ಲಿ 7 ಟು ದಿ ಪವರ್ ಆಫ್ 1 ಇದೆ ಅಂದ್ರೆ ಕಡಿಮೆ ಇರೋ ಪವರ್ ಇಲ್ಲಿ 1 ತಾನೆ. ಹಾಗಾದ್ರೆ ಎಂ ಏನಾಗಿರುತ್ತೆ? ಚಾನ್ಸ್ 1 ಇರುತ್ತೆ. ಇಲ್ಲಿ 3 ಟು ದಿ ಪವರ್ ಆಫ್ 2, 3 ಟು ದಿ ಪವರ್ ಆಫ್ ಕೆ ಇದೆ. ಕೆ ಇನ್ ಕೇಸ್ 1 ತಗೊಂಡ್ರೆ, ಕಡಿಮೆ ಪವರ್ ಅಂದ್ರೆ 1 ತಗೊಬಹುದು. 1 ತಗೊಂಡ್ರೆ ಅದು ಎಷ್ಟಾಗುತ್ತೆ? ಜಸ್ಟ್ 135 ಆಗುತ್ತೆ. ಬಟ್ ನಮ್ಗೆ ಎಸ್ ಸಿ ಎಫ್ ಎಷ್ಟು ಅಂತ ಹೇಳಿದ್ರೆ 315 ಅಂತ ಹೇಳಿದ್ರಿಂದ ಕೆ ವ್ಯಾಲ್ಯೂ ಎಷ್ಟಾಗಿರೋ ಚಾನ್ಸ್ ಇರುತ್ತೆ? 1 ಆಗ್ಲಿಲ್ಲ ಅಂದ್ರೆ 2 ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಕೆ ವ್ಯಾಲ್ಯೂ 2 ಆಗಿರುತ್ತೆ. ಇವನ್ನ ನಾವು ಕ್ರಾಸ್ ಚೆಕ್ ಮಾಡಿ ಕಂಡಿಟ್ಕೊಬೇಕಾಗುತ್ತೆ. ಆನ್ಸರ್ ನ ಡೈರೆಕ್ಟ್ ಆಗಿ ಮಾಡಕ್ ಆಗಲ್ಲ ಇಲ್ಲಿ, ಯಾಕೆಂದ್ರೆ ನಂಬರ್ಸ್ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡಿ ಹ್ಯಾವ್ ಟು ಫೈಂಡ್ ದ ನಂಬರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾವಣ. ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ಏನು ನೋಡಿ, 0.05 divided by 0.25 plus 0.25 divided by 0.05 whole square. ಇದರ ಬೆಲೆ, the value of this one. ಆಪ್ಷನ್ 1 ಬಂದ್ಬಿಟ್ಟು 27.04, ಆಪ್ಷನ್ 2 ಬಂದ್ಬಿಟ್ಟು 2.704, ಆಪ್ಷನ್ 3 ಬಂದ್ಬಿಟ್ಟು 0.2704, ಆಪ್ಷನ್ 4 ಬಂದ್ಬಿಟ್ಟು 0.02704 ಅಂತ ಇದೆ. ಇಲ್ಲಿ ನೋಡಿ, ಇದ್ರ ವ್ಯಾಲ್ಯೂ ಕಂಡುಹಿಡಬೇಕು. ಯಾವ ಟು ಫೈಂಡ್ ದ ವ್ಯಾಲ್ಯೂ? 4 ಆಪ್ಷನ್ ಇದೆ. ಇಲ್ಲಿ ಪಾಯಿಂಟ್ ಆದ್ಮೇಲೆ ಇದ್ರ ವ್ಯಾಲ್ಯೂ ಕಂಡುಹಿಡೋದಕ್ಕಿಂತ ಮುಂಚೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಪಾಯಿಂಟ್ ಆದ್ಮೇಲೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಎಷ್ಟು ನಂಬರ್ಸ್ ಇದೆ? 2 ನಂಬರ್ಸ್ ಇದೆ. ಇದು ನಂಬರ್ ಮಾಡ್ಬೇಕಂದ್ರೆ ಇಂಟು 100 ಮಾಡ್ತೀನಿ. ಇಲ್ಲಿ ನೋಡಿ, ಆಫ್ಟರ್ ಡೆಸಿಮಲ್ ಪಾಯಿಂಟ್ ಎಷ್ಟು ನಂಬರ್ ಇದೆ? 2 ನಂಬರ್ ಇದೆ. ಅಂದ್ರೆ 1 ನಂಬರ್ ಇಲ್ಲಿ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲೂ 1 ನಂಬರ್ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ನಂಬರ್ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲೂ 1 ನಂಬರ್ ಶಿಫ್ಟ್ ಆಗಿರುತ್ತೆ. ಅಂದ್ರೆ 1 ನಂಬರ್ ಪಾಯಿಂಟ್ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ 1 ನಂಬರ್ ನ ಶಿಫ್ಟ್ ಮಾಡ್ಕೊಬಹುದು. 0.5 2 ನಂಬರ್ ಶಿಫ್ಟ್ ಮಾಡ್ತಿದ್ವಿ ಅಂದ್ರೆ ನ್ಯೂಮರೇಟರ್ ಅಲ್ಲಿ ವಿ ಕ್ಯಾನ್ ಶಿಫ್ಟ್ 2 ನಂಬರ್ಸ್ ಇಯರ್. ಅದ್ರ ಬದಲು ನಿಮ್ ಕೆಲವು ಹೇಳ್ಕೊಡ್ತಾರೆ ಇಂಟು 100 ಮಾಡಿ, ಇಂಟು 100 ಮಾಡಿ ಅಂತ. ಅದು ಸೇಮೇ. 2 ನಂಬರ್ ಶಿಫ್ಟ್ ಆಯ್ತು ಅಂದ್ರೆ ಈ ಕಡೆ ಏನಾಗ್ತಿದ್ದು? 2 ನಂಬರ್ 0 ಈ ಕಡೆ ಬಂತು, 5 ಬಂತು. 0.5 ಅಂದ್ರೆ ನಥಿಂಗ್ ಬಟ್ 5 ಆಯ್ತು. ಇಲ್ಲಿ 0.25 2 ನಂಬರ್ ಶಿಫ್ಟ್ ಆಯ್ತು ಅಂದ್ರೆ ಎಷ್ಟಾಯ್ತು? 25 ಆಯ್ತು. ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್ ನೋಡಿ. ಪಾಯಿಂಟ್ ಆದ್ಮೇಲೆ 2 ನಂಬರ್ಸ್ ಇದೆ, 2 ನಂಬರ್ಸ್ ಈ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ 2 ನಂಬರ್ ಶಿಫ್ಟ್ ಆಯ್ತು 25 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ? 5 ಆಗುತ್ತೆ. ಸ್ಕ್ವೇರ್ ಆಯ್ತು ನೋಡಿ. ಇದನ್ನ 5 1 5 5 ಮಾಡ್ಕೊಬೋದಾ? ಮಾಡ್ಕೊಂಬೋತಾನೆ. 5 1 5 5 ಏನಾಯ್ತು? ಈಗ 1/5 ಪ್ಲಸ್ 25/5 ಡಿನಾಮಿನೇಟರ್ ಸೇಮ್ ಆಯ್ತು ನೋಡಿ. 1/5 ಪ್ಲಸ್ 25/5 ಡಿನಾಮಿನೇಟರ್ ಸೇಮ್ ಇದ್ದಾಗ ವಿ ಕ್ಯಾನ್ ಡೈರೆಕ್ಟ್ಲಿ ಆಡ್ ದ ನ್ಯೂಮರೇಟರ್. 1 ಪ್ಲಸ್ 25 ಎಷ್ಟಾಯ್ತು? 26 ಸ್ಕ್ವೇರ್ ಆಯ್ತು ನೋಡಿ. ಡಿನಾಮಿನೇಟರ್ ಸೇಮ್ ಇತ್ತು, 155 ಇತ್ತು. ವಿ ಕ್ಯಾನ್ ಡೈರೆಕ್ಟ್ಲಿ ಆಡ್ ದ ನ್ಯೂಮರೇಟರ್ಸ್. 1 ಪ್ಲಸ್ 25 is 26, 26/5 ಆಯ್ತು ನೋಡಿ. 26/5 ಹೋಲ್ ಸ್ಕ್ವೇರ್ ಆಯ್ತು. ಇದು ಸಿಂಪಲ್ ಆಗಿ 26/5 ನ ಡಿವೈಡ್ ಮಾಡ್ಕೊಂಬೋದು ನೋಡಿ. 5 5 ಎಷ್ಟಪ್ಪ? 5 5 ಅಂದ್ರೆ 25 ಆಯ್ತು. ಎಷ್ಟು ಮಿಕ್ಕಿರುತ್ತೆ? 1 ಡಿವೈಡ್ ಆಗಂದ್ರೆ ಪಾಯಿಂಟ್ ಇಟ್ಕೊಂತೀನಿ, 10 ಆಗುತ್ತೆ. ಅದು 5.2 ಆಯ್ತು. ಎಷ್ಟಾಯ್ತು? 5.2. ಅಂದ್ರೆ ಈಗ ನಾವು ಯಾವ ಟು ಫೈಂಡ್ 5.2 ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ಬಿಟ್ರೆ ಆನ್ಸರ್. ಅಂದ್ರೆ 5.2 ಸ್ಕ್ವೇರ್. 5.2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬಿಡಿ. ಫಸ್ಟ್ 2 2s 4, 5 2s 10, 2 5s 10, 1 carry 5 5s 25 plus 1 26, 4 0 7 2 ನೋಡಿ. ಪಾಯಿಂಟ್ ಆದ್ಮೇಲೆ 1 ನಂಬರ್ ಇದೆ, ಪಾಯಿಂಟ್ ಆದ್ಮೇಲೆ 1 ನಂಬರ್ ಇದೆ. ಟೋಟಲ್ 2 ನಂಬರ್ 1 2 ಮಲ್ಟಿಪ್ಲೈ ಮಾಡಿದ್ರೆ 5.2 ಇಂಟು 5.2 27.04 ಬರುತ್ತೆ. 25.04 ಆಪ್ಷನ್ 1 ಇದೆ. ಈ ರೀತಿ ಮಾಡ್ಬೋದು. ಈ ಲೆಕ್ಕ ಮಾಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಯಲ್ಲ. ಇಲ್ಲಿ ಟ್ರಿಕ್ಸ್ ಗಳು ಎಲ್ಲ ಯೂಸ್ ಮಾಡ್ತೀವಿ ಅಂತ ಕುತ್ಕೊಂಡ್ರೆ ಆಗಲ್ಲ ನಮ್ಗೆ. ಯಾಕೆಂದ್ರೆ ಟಿ ಮಾಡ್ತಿರೋದು ನಾವು ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ಬೇಕು ಅಂತಲೇ ಮಾಡ್ತಿರೋದು. ನಮಗೆ ಮೆಥಡ್ಸ್ ಗೊತ್ತಿರಬೇಕು. ನಾವು ಇಲ್ಲಿ ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೇ ಟ್ರಿಕ್ಸ್ ಅಂತ ಯಾವ್ದೋ ಒಂದು ಲೆಕ್ಕ ಟ್ರಿಕ್ಸ್ ಮಾಡ್ತಾ ಹೋಗ್ಬೋದು. ಎಲ್ಲಾ ಲೆಕ್ಕಕ್ಕೂ ನಾವು ಟ್ರಿಕ್ಸ್ ಮಾಡ್ಕೊಂಡು ಕುತ್ಕೊಂತ ಹೋದ್ರೆ ಟ್ರಿಕ್ಸ್ ನ ಇಟ್ಕೊಳ್ಳೋಕ್ಕೂ ಟ್ರಿಕ್ಸ್ ಬೇಕಾಗುತ್ತೆ ಆಮೇಲೆ. ಯಾಕಂದ್ರೆ ನಮ್ಗೆ ಮೆಥಡ್ಸ್ ಗೊತ್ತಿರ್ಬೇಕು. ಯಾಕಂದ್ರೆ ನಾವು ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ತಿರೋದು. ನಮ್ಗೆ ಆಸ್ ಎ ಟೀಚರ್ ಆಗು ಇನ್ ಓದ ಮೆಥಡ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಒಂದು ಚೌಕಘನ
ಚೌಕಘನದ ಅಂದ್ರೆ ಕ್ಯೂಬ್, ಚೌಕಘನ ಅಂದ್ರೆ ಕ್ಯೂಬ್ ಅಂತ ಹೇಳ್ತೀವಿ. ಕ್ಯೂಬ್ದು TSA ಕೊಟ್ಟಿದ್ದಾರೆ. ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ TSA. ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 150 ಮೀಟರ್ ಸ್ಕ್ವೇರ್ ಆದರೆ ಘನಫಲ ಎಷ್ಟಿದೆ ಅಂತ ಕೇಳಿದೆ. ಇವೆಲ್ಲ TET ಕ್ವಶನ್ಸ್. ಘನಫಲ ಅಂದ್ರೆ ಯು ನೋ ದಟ್ ವಾಲ್ಯೂಮ್. ಘನಫಲ ಅಂದ್ರೆ ವಾಲ್ಯೂಮ್ ಕೇಳಿದ್ದಾರೆ. ಆಪ್ಷನ್ 1 ಬಂದ್ಬಿಟ್ಟು 125 ಮೀಟರ್ ಕ್ಯೂಬ್ ಇದೆ. ಆಪ್ಷನ್ 2 ಬಂದ್ಬಿಟ್ಟು 150 ಮೀಟರ್ ಕ್ಯೂಬ್ ಇದೆ. ಆಪ್ಷನ್ 3 ಬಂದ್ಬಿಟ್ಟು 250 ಮೀಟರ್ ಕ್ಯೂಬ್ ಇದೆ. ಆಪ್ಷನ್ 4 ಬಂದ್ಬಿಟ್ಟು 300 ಮೀಟರ್ ಕ್ಯೂಬ್ ಇದೆ. ಇಲ್ಲಿ ಒಂದು ಕ್ಯೂಬ್ ಇದೆ. ಕ್ಯೂಬ್ದು TSA ಕೊಟ್ಟಿದ್ದಾರೆ. TSA ಮೀನ್ಸ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಟೋಟಲ್ ಸರ್ಫೇಸ್ ಏರಿಯಾ 150 ಮೀಟರ್ ಸ್ಕ್ವೇರ್ ಇದೆ. ಅದರ ಘನಫಲ ವಾಲ್ಯೂಮ್ ಕಂಡಿಡೆ ಕೇಳಿದ್ದಾರೆ. ಇಲ್ಲಿ TSA ಆಫ್ ಎ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ನೋಡಿ, ಇಲ್ಲೆಲ್ಲ ಟ್ರಿಕ್ಸ್ ಏನ್ ಮಾಡಕ್ಕಾಗಲ್ಲ, ನಾವು ಆದಷ್ಟು ಫಾರ್ಮುಲಾಸ್ ಮೇಲೆ ಮಾಡಬೇಕು. TSA ಆಫ್ ಕ್ಯೂಬ್ 6L² ಅಥವಾ 6A² ಏನೋ ಬರೀತೀವಿ. ಏನಾರ ಬರೀಬಹುದು, ಎಲ್ಲಾರ ಬರೀ 6L² ಇಸ್ ಈಕ್ವಲ್ ಟು 150. ನೋಡಿ, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ 6L². ಟೋಟಲ್ ಸರ್ಫೇಸ್ ಏರಿಯಾ ನಮ್ಗೆ ಗೊತ್ತು 150. 6L² ಇಸ್ ಈಕ್ವಲ್ ಟು 150 ಅಂತ ಬರ್ಕೊಂತೀವಿ. ನೋಡಿ, 6 1 6 2 ಎಷ್ಟು, 6 2 12. 12 ಅಂದ್ರೆ 3 ಮಿಕ್ಕಿದ್ರೆ 36 5 ಅಂದ್ರೆ L² ಇಸ್ ಈಕ್ವಲ್ ಟು 25 ಆಯ್ತು. L ಇಸ್ ಈಕ್ವಲ್ ಟು ಏನಾಗುತ್ತೆ, √25 ನಥಿಂಗ್ ಬಟ್ 5. L ಅಂದ್ರೆ ಗೊತ್ತಾಯ್ತು. L ಅಂದ್ರೆ 5. ಓಕೆ, L ಅಂದ್ರೆ ಸೈಡ್ ಆಫ್ ದ ಕ್ಯೂಬ್ ಅಂದ್ರೆ 5 ಅಂತ ಗೊತ್ತಾಯ್ತು. ಅಂದ್ರೆ ಲೆಂತ್ 5 ಅಂತ ಗೊತ್ತಾಯ್ತು. ಓಕೆ, ಇಲ್ಲಿ ಘನಫಲ ವಾಲ್ಯೂಮ್ ಕಂಡಿದ್ದಾರೆ ಕೇಳಿದರೆ. ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಂದ್ರೆ ಜಸ್ಟ್ ಫಾರ್ಮುಲಾ L ಕ್ಯೂಬ್. L ಕ್ಯೂಬ್ ಅಂದ್ರೆ 5 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅಷ್ಟೇ, ಅಥವಾ 5 ಕ್ಯೂಬ್ ಮಾಡಬೇಕು ಅಂತ. 5 5 25, 25 5 125. 125 ಮೀಟರ್ ಕ್ಯೂಬ್ ಇಸ್ 125 ಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನೋಡಿ, ಇಲ್ಲಿ ಒಂದು ಕ್ವಶನ್ ಕೇಳಿದರೆ. ಇದು ಆಕ್ಚುಲಿ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕ್ವಶನ್ ನ ಓದ್ತೀನಿ. 16 ದತ್ತಾಂಶಗಳ ಸರಾಸರಿ 340 ಅಂದ್ರೆ ಸರಾಸರಿ ನಥಿಂಗ್ ಬಟ್ ಅವರೇಜ್ ಅಥವಾ ಮೀನ್ ಆಗುತ್ತೆ. 16 ಡೇಟಾಸ್ ಇದೆ, ಅದ್ರದ್ದು ಅವರೇಜ್ ಅಥವಾ ಮೀನ್ ಬಂದ್ಬಿಟ್ಟು 340 ಆಗಿದೆ. ಇಷ್ಟಾಗಿದೆ, 340 ಆಗಿದೆ. ನೋಡಿ, 16 ಡೇಟಾಸ್ ಇದೆ, ಅದ್ರದ್ದು ಮೀನ್ ಅಥವಾ ಅವರೇಜ್ ಬಂದ್ಬಿಟ್ಟು 340 ಆಗಿದೆ. ಇದ್ರೊಳಗೆ ಒಂದ್ ಡೇಟಾನ ತೆಗೆದು ಬಿಡ್ತಾರೆ. ಒಂದ್ ಡೇಟಾನ ತೆಗೆದು ಅಂದ್ರೆ ಎಷ್ಟಾಗ್ತವೆ, 15 ಡೇಟಾಸ್ ಆಗ್ತವೆ. ಎಷ್ಟಾಗ್ತವೆ, 15 ಡೇಟಾಸ್ ಆಗ್ತವೆ. ಆಗ ಬಂದ್ಬಿಟ್ಟು ಅವರೇಜ್ 335 ಆಯ್ತು. ತೆಗ್ದಿರೋದು ಒಂದೇ ಡೇಟಾ, ಅವರೇಜ್ ಎಷ್ಟಾಯ್ತು, 335 ಆಯ್ತು. ಅಂದ್ರೆ ಮುಂಚೆ 16 ಡೇಟಾಸ್ ಇದ್ದಾಗ 340 ಆಗ್ತಿತ್ತು, ಈಗ 335 ಆಯ್ತು. ಹಾಗಾದ್ರೆ ಹೊರ ತೆಗೆದ ಡೇಟಾ ಅಂದ್ರೆ ಹೊರ ತೆಗೆದ ದತ್ತಾಂಶ ಯಾವುದು ಅಂತ, ಸ್ಕೋರ್ ಯಾವುದು ಅಂತ, ಹೊರ ತೆಗೆದ ಸ್ಕೋರ್ ಯಾವುದು ಅಂತ ನೋಡಿ. 16 ಸ್ಕೋರ್ ಇದ್ದಾಗ the average of 16 score is 340. If the one score is removed from the data, the remaining scores is 15. Next 15 scores ಇದ್ದಾಗ ಮೀನು ಅಥವಾ ಅವರೇಜ್ ಎಷ್ಟಾಯ್ತು, 335 ಆಗುತ್ತೆ. ಹಾಗಾದ್ರೆ ಒಂದ್ ಡಾಟಾ ತೆಗೆದ್ವಲ್ಲ, ಇಲ್ಲಿ 16 ಸ್ಕೋರ್ಸ್ ಇಂದ ಒಂದ್ ಸ್ಕೋರ್ ನ ರಿಮೂವ್ ಮಾಡಿದೀವಲ್ಲ, ಆ ಸ್ಕೋರ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಕೊಂಡ್ಬಿಡಿ, ತುಂಬಾ ಈಸಿ ಕ್ವಶನ್. ಎಷ್ಟು ಕಡಿಮೆ ಆಗಿದೆ, ಇಲ್ಲಿ ಕಡಿಮೆ ಆಗಿರೋದು 5 ಕಡಿಮೆ ಆಗಿದೆ. ಅಂದ್ರೆ 5 ಕಡಿಮೆ ಆಗಿದೆ ಅಂದ್ರೆ 16 ಸ್ಕೋರ್ಸ್ ಅಲ್ಲೂ 5555 ಕಡಿಮೆ ಆಗಿರುತ್ತೆ ಅಂತ ನೋಡಿ. 16 ಸ್ಕೋರ್ಸ್ ಇದೆ, ಕರೆಕ್ಟಾ? 16 ಸ್ಕೋರ್ಸ್ ಇದ್ದಾಗ 340 ಇದ್ದು 15 ಸ್ಕೋರ್ಸ್ ಇದ್ದಾಗ ಎಷ್ಟಾಯ್ತು, 335 ಆಯ್ತು. ಎಷ್ಟಾಯ್ತು, 335. ಅಂದ್ರೆ 16 ಸ್ಕೋರ್ ಇದೆ. 16 ಸ್ಕೋರ್ ಅಲ್ಲೂ ಮುಂಚೆ 16 ಇತ್ತು ತಾನೆ, 16 5 ಕಡಿಮೆ ಆಗುತ್ತೆ. ಯಾಕಂದ್ರೆ 16 ಇಂದ ಒಂದು ರಿಮೂವ್ ಮಾಡಿದೇವಲ್ಲ. 16 ಸ್ಕೋರ್ಸ್ ಇತ್ತು, 16 ಸ್ಕೋರ್ಸ್ ಇದ್ದಾಗ 340 ಇದ್ದಿದ್ದು 335 ಬಂತು ಅಂದ್ರೆ ಎಷ್ಟು ಕಡಿಮೆ ಆಯ್ದಂಗ ಆಯ್ತು, 5 ಕಡಿಮೆ ಆಯ್ದಂಗ ಆಯ್ತು. ಓಕೆ, 16 5 ಎಷ್ಟಾಯ್ತು, 80 ಆಯ್ತು. ಎಷ್ಟಾಯ್ತು, 80 ಆಯ್ತು. ಈಗಿರೋ ಡಾಟಾ ಎಷ್ಟು, 335. ಎಷ್ಟು, 335. ಈಗಿರೋ ಅವರೇಜ್ ಎಷ್ಟು, 335. ಅದನ್ನ ಆಡ್ ಮಾಡ್ಬಿಡಿ. 5 8 + 3 ಎಷ್ಟು, 11 11 1 ಕ್ಯಾರಿ 415. ಅಗರ ಆಗಿದ್ದ ಡಾಟಾ ಯಾವುದು, 415.